ಆ್ಯಂಡ್ ಇದು ಪೇಸ್ಟ್ ಮಾಡ್ಕೊಳ್ಳೋಕ್ಕೆ ಒಂದು 2 ಕಪ್ ಅಷ್ಟು ಇರ್ಬೋದು. ಇದು ಸ್ವಲ್ಪ ಜಸ್ಟ್ ಅದಕ್ಕೆ ಹಾಕೋಣ ಅಂತ. ಸೊ ಇದು ಸಪ್ರೇಟಾಗಿ ರುಬ್ಕೋಬೇಕು, ನೀರು ಹಾಕ್ದಲ್ಲೇ ರುಬ್ಬಬೇಕು. ಆ್ಯಂಡ್ ಇದನ್ನು ರುಬ್ಕೊಂಡು ಬರ್ತೀನಿ ನಾನು. ಆ್ಯಂಡ್ ಇದು ಪೇಸ್ಟ್ ಮಾಡ್ಕೊಂಡು ಬಂದಿದ್ದೀನಿ ಹಲಸಿನಂದು. ಇವಾಗ ಇದಕ್ಕೆ ಒಂದು ಅರ್ಧ ಕಪ್ಪಷ್ಟು ನೆನೆಸಿಟ್ಟಿದ್ದು ಅಕ್ಕಿ ಹಾಕಿದ್ದೀನಿ, ಆಮೇಲೆ 1 ಕಪ್ಪಷ್ಟು ಬೆಲ್ಲ, ಒಂದು ಅರ್ಧ ಕಪ್ಪಷ್ಟು ಕಾಯಿ ತುರಿ ಹಾಕ್ತೀನಿ. ಸೊ ಇದೆಲ್ಲ ಈ ಮೂರೂ ವಿತೌಟ್ ವಾಟರು ನೀವು ಪೇಸ್ಟ್ ಮಾಡಬೇಕಾಗುತ್ತೆ. ಐ ವಿಲ್ ಡೂ ದಟ್. ಆ್ಯಂಡ್ ಇದು ಇವಾಗ ಪೇಸ್ಟ್ ಆಗಿದೆ, ಫುಲ್ ಸಾಫ್ಟಾಗಿ ಆಗಿದೆ. ಸೊ ಇದನ್ನು ಇದ್ರ ಜೊತೆ ಮಿಕ್ಸ್ ಮಾಡಿಬಿಡೋಣ ಇವಾಗ. ಆ್ಯಂಡ್ ಇವಾಗ ಬ್ಯಾಟರ್ ರೆಡಿಯಾಗಿದೆ. ಸೊ ಇದನ್ನು ಬಾಳೆ ಎಲೆಯಲ್ಲಿ ಹಾಕಿ ಸ್ಟೀಮ್ ಮಾಡಬೇಕು. ಅದನ್ನು ತೋರಿಸ್ತೀನಿ ಆ ಪ್ರೊಸೆಸ್ನ. ಸೊ ನಾನು ಎಲೆಗಳನ್ನ ತೊಳೆದು ಇಟ್ಟಿದ್ದೆ. ಸೊ ಇದೆಲ್ಲ ನೀರಿದ್ದಾದಮೇಲೆ ಲೈಟ್ ಉರಿಯಲ್ಲಿ ನಾವು ಈ ಥರ ಮಾಡಬೇಕಾಗುತ್ತೆ. ಲೈಟ್ ಆಯ್ತು, ಓ ಮೈ ಗಾಡ್, ಈಗ ಬಿಡ್ತು. ಕಮ್ಮಿ ಮಾಡಿಬಿಟ್ಟು ಸುಮ್ಮನೆ ಹೀಗೆ ಅದು ಹಾಗೆ ನಾವು ಹಾಕಕ್ಕೆ ಹೋಗ್ತೀವಂದರೆ ಅದು ಕಿತ್ತೋಗ್ಬಿಡುತ್ತೆ, ಅಂದರೆ ಮುರಿದೋಗ್ಬಿಡುತ್ತೆ ಎಲೆಗಳೆಲ್ಲ. ಆಮೇಲೆ ಕಡುಬು ನೀಟಾಗಿ ಹಾಕೋಕ್ಕಾಗಲ್ಲ. ಸೊ ವಿ ಹ್ಯಾವ್ ಟು ಡೂ ಲೈಕ್ ದಿಸ್. ತೆಗೆದ್ಬಿಟ್ಟು ಮಾಡಿಬಿಡ್ತೀನಿ ನೀಟಾಗಿ, 1-2 ನಿಮಿಷ ಅಷ್ಟೇ. ಎಲ್ಲ ಹೀಗೆ ಎಲೆಗಳು ಮಾಡ್ಕೊಂಬಿಡ್ತೀನಿ. ಸೊ ಇಡ್ಲಿ ತಪ್ಪಲಿನೂ ಕಾಯಕ್ಕಿಟ್ಟಿದ್ದೀನಿ. ಆ್ಯಂಡ್ ಅದೊಂದು ದೋಕ್ಲ ಮಾಡೋದಿರುತ್ತೆ, ಒಂದು ಪ್ಲೇನ್ ಥರದ್ದು, ಅದು ಎಲ್ಲಿ ಹಾಕಿದ್ರೂ ಗೊತ್ತಿಲ್ಲ. ಸೊ ಅದಕ್ಕೆ ನೀರು ಹಾಕ್ಬಿಟ್ಟು ಜಸ್ಟ್ ಇದರಲ್ಲಿ ಮಾಡೋಣ ಅಂತ. ಆ್ಯಂಡ್ ಲೀವ್ಸ್ ಆರ್ ರೆಡಿ. ಇವಾಗ ಹೆಂಗೆ ಅದು ಮಾಡ್ತೀನಂತ ಅದು ನೆಕ್ಸ್ಟ್ ಸ್ಟೆಪ್ನ ತೋರಿಸ್ತೀನಿ. ನನಗೆ ನಂದು ಟ್ರೈಪೋಡ್ ಎಲ್ಲ ಹಾಕಿರೋದ್ರಿಂದ ಸೊ ನಾನು ಹೀಗೇ ತೋರಿಸ್ತಾ ಇದ್ದೀನಿ. ಆ್ಯಂಡ್ ಆಮೇಲೆ ಲೀವ್ಸ್ ಆರ್ ರೆಡಿ. ಸೊ ಇದಕ್ಕೆ ಸ್ವಲ್ಪ ಲೈಟ್ ಹಾಕ್ಕೊಂಡ್ಬಿಟ್ಟೆ, ಒಂಚೂರು ಚೆನ್ನಾಗಿ ಕಾಣುತ್ತೆ ಅಂತ. ಇದನ್ನು ಒಂದು ಚಿಕ್ಕದಾಗಿ ಕಟ್ ಮಾಡ್ಕೊಂಡ್ಬಿಡ್ತೀನಿ. ನಾನು ಫಸ್ಟ್ ಟೈಮ್ ಮಾಡ್ತಾಯಿದ್ದೀನಿ. ಐ ಡೋಂಟ್ ನೋ ಹೌ ಇಟ್ ವಿಲ್ ಟರ್ನ್ ಔಟ್ ಅಂತ. ಹೋಪಿಂಗ್ ಫಾರ್ ದ ಬೆಸ್ಟ್. ಫಸ್ಟು ಅಯ್ಯೋ ಇದು ಹಿಂಗೆ ಕಿತ್ತೋಯ್ತು. ಇದು ಹೀಗೆ ಮಾಡ್ಬಿಡ್ತೀನಿ ಅಷ್ಟು. ಎಸ್, ಸೊ ದಟ್ ಈಸಿ ಆಗುತ್ತೆ. ಹೇಗೆ ಆಗುತ್ತೋ ಏನೋ. ಎಸ್, ದ ಪುಟಾಣಿ ಲೀವ್ಸ್ ಆರ್ ರೆಡಿ. ಇವಾಗ ಏನು ಮಾಡಬೇಕಂದ್ರೆ ವಿ ವಾಂಟ್ 1 ಸ್ಪೂನ್ I got the spoon and have the batter here. I'm going to put the batter. So I like putting yeah. ಅಲ್ಲಿ ಈಗ ಸ್ವಲ್ಪ ತೆಳ್ಳಗೆ ಸ್ಪ್ರೆಡ್ ಮಾಡೋಣ ಅಂತ. ಅಂದರೆ ಅದು ನೋಡಿದ್ದೀವಲ್ವ, ಯೂಶ್ವಲಿ ತಿನ್ನಬೇಕಾದ್ರೆ ತೆಳ್ಳಗಿರಬೇಕು. ಸೊ ಇದು ತುಂಬ ಚಿಕ್ಕದಾಗೋಯ್ತು ಅನ್ಸುತ್ತೇನೋ, ಅದನ್ನು ಜಸ್ಟ್ ಇನ್ನೊಂದು ಎಲೆ ಹಾಕ್ತೀನಿ ಇದ್ರ ಮೇಲೆ. ಹೆಂಗೋ ಒಂದು ಮಾಡಿಬಿಡ್ತೀನಿ ಅಷ್ಟೇ. ಐ ಆಮ್ ನಾಟ್ ಗಿವಿಂಗ್ ಅಪ್. ಇದನ್ನು ಫೋಲ್ಡ್ ಮಾಡಬೇಕು ಆ್ಯಕ್ಚುಲಿ, ಬಟ್ ಸಮ್ಹೌ ಐ ಆಮ್ ಕೀಪಿಂಗ್ ಲೈಕ್ ದಿಸ್ ಫಸ್ಟ್ ಒನ್ ನಂಗೆ ಗೊತ್ತಾಗಲಿಲ್ಲ. ಸ್ವಲ್ಪ ದೊಡ್ಡದು ಮಾಡಬೇಕಿತ್ತು ಅನಿಸುತ್ತೆ. ಸೊ ಇದ್ರ ಮೇಲೆ ಸ್ವಲ್ಪ ನೀಟಾಗಿ ಚಿಕ್ಕದು ಹಾಕ್ಬಿಡ್ತೀನಿ ಕಡುಬುಗಳು. ನಾವು ಫೋಲ್ಡ್ ಮಾಡೋಕ್ಕೆ ಈಸಿ ಆಯಿತು. ಸೊ ಅದು ಬಿಸಿ ಮಾಡಿಲ್ಲ ಅಂದರೆ ಫೋಲ್ಡ್ ಮಾಡೋಕ್ಕಾಗೋದಿಲ್ಲ ಆ್ಯಕ್ಚುಲಿ. ಎಷ್ಟು ಚೆಂದ ಫೋಲ್ಡ್ ಆಯಿತು. ಸೊ ಅದನ್ನೆಲ್ಲ ಸ್ಟೀಮ್ ಮಾಡೋಕ್ಕೆ ಇಟ್ಬಿಡೋಣ. ಸೊ ಇವತ್ತಂತೂ ಇದ್ದು. ಆಮೇಲೆ ಇದಕ್ಕೆ ಒಂದೆರಡು ಏಲಕ್ಕಿ ಹಾಕ್ತೆ. ನಾನು ಮೆನ್ಷನ್ ಮಾಡಲಿಲ್ಲ, ಏಲಕ್ಕಿ ಹಾಕಿದೆ. ನೀವು ಅದು ಹಾಕಿದ್ರೆ ಫ್ಲೇವರ್ ಸಕ್ಕದಾಗಿ ಬರುತ್ತೆ. ಸೂಪರ್ ಡೂಪರ್ ಯಮ್ಮಿ ಆಗಿರುತ್ತೆ. ಸೊ ಹಲಸನ್ನು ಇಷ್ಟಪಡೋರ್ಗಂತೂ ಒಳ್ಳೆ ರೆಸಿಪಿ ಅಂತಲೇ ಹೇಳಬಹುದು. ಸ್ವಲ್ಪ ಕೆಲಸ ಜಾಸ್ತಿ ಅನಿಸ್ತು ನನಗೆ ಇದೆಲ್ಲ. ಅಂದರೆ ಜಾಸ್ತಿ ಕೆಲಸ ಹಿಡಿಯುತ್ತೆ ಏನೋ ಅಂತ, ಬಟ್ ವರ್ತ್ ದ ವೆಯ್ಟ್, ವರ್ತ್ ದ ವರ್ಕ್ ಅನ್ನೋ ಥರ ಜಸ್ಟ್ ಡೂಯಿಂಗ್.
ಫುಲ್ ಪುಟಾಣಿದಾಗುತ್ತೆ. ಚಿಕ್ಕ ಮಕ್ಕಳಿಗೆ ಆಮೇಲೆ ಹೆಂಗೂ ಇದ್ದಾರೆ ಚಿಕ್ಕವರು ಮಕ್ಕಳು, ಸೊ ದೇ ಹ್ಯಾವ್ ದಿಸ್ ಪುಟಾಣಿ ಒನ್. ಬಿಡೋದು ಹೆಂಗೆ ಟರ್ನ್ ಔಟ್ ಆಗುತ್ತೆ ಅನ್ನೋದೇ ನನಗೆ, ನಾನು ಟೇಸ್ಟ್ ಮಾಡಿಲ್ಲ ಯಾವಾಗಲೂ, ಬಟ್ ಈ ರೀಲ್ಸು ಇದೆಲ್ಲ ನೋಡಿ ನನಗೂ ಟ್ರೈ ಮಾಡಬೇಕಂತ ಅನಿಸ್ಬಿಡ್ತಾ. ಸೊ ಟ್ರೈ ಮಾಡೇ ಬಿಡೋಣ ಅಂತ ಮಾಡುತ್ತಾ ಇದ್ದೀನಿ. ಇದು ಹಲ್ಸ್ನೆಲ್ಲ ಇದ್ದಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತೇನೋ, ಫ್ಲೇವರ್ ಎಲ್ಲ ಸಖತ್ತಾಗಿ ಬರ್ತಿತ್ತು ಅನಿಸುತ್ತೆ. ಬಟ್ ಇಲ್ಲೆಲ್ಲ ಎಲ್ಲಿ ಸಿಗುತ್ತೆ ಹಲ್ಸ್ನೆಲೆ, ನಿಮಗೆ ಸಿಗಲ್ಲ. ಸೊ ಬಾಳೆ ಎಲೆನೂ ಸ್ವಲ್ಪ ಚೆನ್ನಾಗಿರುತ್ತೆ. ಸೊ ದಟ್ಸ್ ವೈ ಐ ಥಾಟ್ ಆಫ್ ಡೂಯಿಂಗ್ ವಿತ್ ದ ಬಾಳೆ ಎಲೆ. ಈಗ ಅದೆಲ್ಲ ಸ್ಟೀಮ್ ಆಗಿ 25 ಮಿನಿಟ್ಸ್ ಮಾಡಬೇಕಂತ ಇದೆ ಸ್ಟೀಮು. ಲೆಟ್ಸ್ ಹೋಪ್ ಫಾರ್ ದ ಬೆಸ್ಟ್. ಶೋ ಯು ಇಟ್ಟಿದ್ದೀನಿ, ಇನ್ನು ಫಿಲಪ್ ಮಾಡ್ತೀನಿ. ಫಿಲಪ್ ಮಾಡಿಬಿಟ್ಟು ಸ್ಟೀಮ್ ಮಾಡೋಕ್ಕೆ ಇಟ್ಬಿಡ್ತೀನಿ 25 ಮಿನಿಟ್ಸ್. ಆ್ಯಂಡ್ ಎಸ್ ಎಲ್ಲನೂ ಹಾಕಿಟ್ಟಿದ್ದೀನಿ. ಸೊ ಇದು ಸ್ವಲ್ಪ ಉರಿ ಜಾಸ್ತಿ ಮಾಡಿಬಿಟ್ಟು 25 ಮಿನಿಟ್ಸ್ ಅಷ್ಟು ಬೇಯಿಸ್ಬೇಕಂತೆ. ಸೊ ಯಾ ಹೋಪ್ ಫಾರ್ ದ ಬೆಸ್ಟ್, ಚೆನ್ನಾಗಿ ಬರುತ್ತೆ ಅಂದ್ಕೊಂಡಿದ್ದೀನಿ. ದಿನ ಸ್ವಲ್ಪ ಉಳಿದಿದೆ, ಇದನ್ನು ಮಾಡಿ ಮುಗಿಸ್ತೀನಿ. ಆ್ಯಂಡ್ ಇದನ್ನು ಆದಮೇಲೆ ಹೇಗಿರುತ್ತೆ ಅಂತ ನಾವು ಟೇಸ್ಟ್ ಮಾಡೋಣ. ಓಕೆ, ಬೇಗ ಆಗಲಿ ಅಂತ ವೆಯ್ಟ್ ಮಾಡ್ತಿದ್ದೀನಿ. ಹೋಪ್ ಫಾರ್ ದ ಬೆಸ್ಟ್. ಟೇಸ್ಟ್ ಮಾತ್ರ ಚೆನ್ನಾಗಿರಲಿ ಅಂತ. ಚೆನ್ನಾಗಿರುತ್ತೆ ಆಬ್ವಿಯಸ್ಲಿ, ಬಟ್ ನಾನು ಟ್ರೈ ಮಾಡ್ತಿರೋದ್ರಿಂದ ಸೊ ಐ ಆಮ್ ವೆರಿ ಎಕ್ಸೈಟೆಡ್ ಟು ಟ್ರೈ ದಿಸ್. ಇದು ಫಸ್ಟ್ ಟೈಮ್ ನಾನು ಈ ಥರದ್ದೆಲ್ಲ ಟ್ರೈ ಮಾಡಿದ್ದು, ಬಟ್ ತುಂಬ ಟೈಮ್ ಕನ್ಸ್ಯೂಮಿಂಗ್ ಅನಿಸ್ತು, ಬಟ್ ನಾಟ್ ಬ್ಯಾಡ್. ನಮಗೋಸ್ಕರ, ನಾವು ಇಷ್ಟಪಟ್ಟಿದ್ದಕ್ಕೋಸ್ಕರ ಏನು ಬೇಕಾದ್ರೂ ಮಾಡಬೇಕು. ಹಾಗೆ ಇದನ್ನು ಅಷ್ಟೇ. ಯಾ ಆ್ಯಂಡ್ ಆಲ್ಮೋಸ್ಟ್ 25-30 ಮಿನಿಟ್ಸೇ ಬಿಟ್ಟಿದ್ದೀನಿ. ಆ್ಯಂಡ್ ನೋಡೋಣ. ವಾವ್, ಲುಕ್ ಅಟ್ ಇಟ್. ಮೈ ಗಾಡ್, ಸಕ್ಕತ್ತಾಗಿದೆ. ಒಂದೊಂದು ಎತ್ಕೊತೀನಿ ಇವಾಗ ಫಸ್ಟು. ನೋಡು ಹಿಂಗೆ ಎತ್ಕೊತೀನಿ ಅಂತ. ಓ ಮೈ ಗಾಡ್, ಸ್ಪೂನ್ ಬೇಕು. ಸಖತ್ತು ಬಿಸಿಯಾಗಿ ಘಮ ಏನೋ ಸೂಪರಾಗಿ ಬರ್ತೈತೆ. ಓ ಮೈ ಗಾಡ್, ಅದು ಯಾವ ಸೈಡ್ ಫೋಲ್ಡ್ ಮಾಡಿದ್ದೀನಿ ಅಂತಲೂ ಗೊತ್ತಿಲ್ಲ. ಬಟ್ ಲುಕ್ಕಿಂಗ್ ಸೋ 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 ಗುಡ್. ವಾವ್, ಅಮೇಝಿಂಗ್. ನಿಜವಾಗೂ ಸಖತ್ತಾಗಿ ಘಮ ಅಂತೂ ಇಲ್ಲಿ ಇದ್ದಿದ್ರೆ ನಿಮಗೆ ಗೊತ್ತಾಗ್ತಿತ್ತೇನೋ ಮೇ ಬಿ. ನಮ್ಮ ಮನೆ ಫುಲ್ಲು ಇದೆ ಘಮ ಬಂದಿದೆ. ಟ್ರೈ ಮಾಡಿದ್ದಕ್ಕೂ ಸಾರ್ಥಕ ಆಯಿತು ಅನಿಸ್ತಿದೆ. ಬಟ್ ಟೇಸ್ಟ್ ಒಂಚೂರು ಮಾಡಿಬಿಡ್ಬೇಕು ಫಸ್ಟ್. ಟೇಸ್ಟ್ ಮಾಡೋ ತನಕ ನನಗೆ ಸಮಾಧಾನನೇ ಇಲ್ಲ. ಹಿಂಗಿರಲಿ. ಸೊ ಅದ್ರ ಮೇಲೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂತಾರಲ್ಲ, ಸೊ ನಾನು ಹಂಗೆ ಟ್ರೈ ಮಾಡ್ತೀನಿ. ಸೊ ಒಂದು ಸ್ವಲ್ಪ ಜಾಕ್ ಫ್ರೂಟ್ ಬಿಸಿರೋದೇ ತಿಂತಾಯಿದ್ದೀನಿ. ಸೇಮ್ ಜಾಕ್ ಫ್ರೂಟ್ ಹಣ್ಣು ತಿಂದಂಗೆ ಅನಿಸ್ತಿದೆ. ನೈಸ್.